ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಗೀತಾ. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಬಂದುಬಿಟ್ಟು ನವರಾತ್ರಿಯ ಮೊದಲನೇ ದಿನವಾಗಿರುತ್ತೆ. ಸೊ ಅದರದ್ದೇ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೇಗಿರುತ್ತೆ ನನ್ನ ಮಾರ್ನಿಂಗ್ ಟು ಅರ್ಲಿ ಮಾರ್ನಿಂಗ್ ಟು 10 o'clockವರೆಗೂ ನಾನು ಹೇಗೆ ನನ್ನ ದಿನಚರಿ ನಡೆಯುತ್ತೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ತುಂಬ ದಿನವೇ ಆಯ್ತು ಅನಿಸುತ್ತೆ ನಾನು ವಿಡಿಯೋ ಮಾಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಓಕೆ, ನಾನು ಸ್ಟಾರ್ಟ್ ಮಾಡೋಣ ಇವಾಗ. ಫ್ರೆಂಡ್ಸ್, ಬೆಳಿಗ್ಗೆನೇ 3:45 ಆಗಿತ್ತು ಅನಿಸುತ್ತೆ ನಾನು ಎದ್ದಾಗ. ವಿಡಿಯೋ ಮಾಡಬೇಕಂತ ಯಾವುದೋ ಇಂಟೆನ್ಷನಲ್ಲಿ ಹೇಳಿಲ್ಲ, ಬೇಗ ಲೇಟ್ ಆಗುತ್ತೆ ಅಂತ ಹೇಳಿ ಎದ್ದಿದ್ದು ನಾನು. ಆಮೇಲೆ ಎಲ್ಲ ಸ್ವಲ್ಪ ಕೆಲಸ ಆದಮೇಲೆ ನೆನಪಾಯಿತು ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ. 4 o'clock ಆಗಿತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ. ಓಕೆ, ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲಲ್ಲಿ ಫಸ್ಟ್ ನಾವು ಮೇನ್ ಬಾಗಿಲನ್ನೇ ಅಲ್ವಾ ಕ್ಲೀನ್ ಮಾಡ್ಕೋಬೇಕಾದದ್ದು. ಸೊ ಅದಕ್ಕೆ ನಾನಿವಾಗ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಅಂದರೆ ಅರಿಶಿನ ಎಲ್ಲ ಬಾಗಿಲಿಗೆ ಕೊಟ್ಟು ಆಮೇಲೆ ನಾನು ರಂಗೋಲಿ ಬಿಡಿಸ್ದೆ. ಸೊ ಅಷ್ಟು ಚೆನ್ನಾಗೇನು ಬಿಡ್ಸೋಕ್ಕೆ ಬರೋಲ್ಲ, ಓಕೆ ಬಿಡಿಸ್ತೀನಿ. ಸೊ ರಂಗೋಲಿ ಎಲ್ಲ ಬಿಡಿಸ್ಕೊಂಡು ಬರೋಷ್ಟರಲ್ಲಿ ನನಗೆ ಸ್ವಲ್ಪ ಲೇಟಾಯಿತು. ಒಂದು 10-15 ಮಿನಿಟ್ಸ್ ಆಗಿತ್ತು. ಅಷ್ಟೊತ್ತಿಗೆ ನಮ್ಮ ಸಿಸ್ಟರು ಕೂಡ ಕಲ್ಲೆಲ್ಲ ಒರೆಸಿ ಮತ್ತು ಆಮೇಲೆ ಕಸ ಎಲ್ಲ ಗುಡಿಸಿ ಕಲ್ಲೆಲ್ಲ ಒರೆಸಿ ಅವರು ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಅಷ್ಟೇ ರಂಗೋಲಿ ಎಲ್ಲ ಫುಲ್ ವಿಡಿಯೋ ಆನ್ ಮಾಡಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಆನೇ ಇರಲಿಲ್ಲ. ಅಷ್ಟೊತ್ತಿಗೆಲ್ಲ ಮುಗಿಸ್ಕೊಂಡು ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಂದರೆ ಬನ್ನಿ ಗಿಡ ಅಂತಂದರೆ ಬನ್ನಿ ತಾಯಿಗೆ ಹೋಗಿ ನಾವು ಪೂಜೆ ಮಾಡ್ಕೊಂಬರ್ಬೇಕಲ್ವ ಬೆಳಿಗ್ಗೆನೇ. ನಾನು 9 ದಿನವೂ ಇದನ್ನು ಪಾಲಿಸ್ತೀನಿ. ಬೆಳಿಗ್ಗೆನೇ 4:30-5 o'clock ಅಂದರೆ ನಾನು ಪೂಜೆ ಮುಗಿಸ್ಕೊಂಡು ಬರ್ತೀವಿ ಮನೆಯಿಂದ ಹೋಗಿ. ಸೊ ಇದು ಡೇ 1 ಆಗಿರುತ್ತೆ. ನಾನು 9 ಡೇಸ್ವರೆಗೂ ಏನೆಲ್ಲ ದೇವ್ರಿಗೆ ನಡ್ಕೊಳ್ತೀನಿ, ದೇವ್ರದ್ದು ಪೂಜೆ ಹೇಗಿರುತ್ತೆ, ಸೊ ಪ್ರತಿಯೊಂದು ಡೈಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ನೋಡ್ಬೋದು. ನಾನು ರೆಡಿಯಾಗಿ ಬಂದಿದ್ದೀನಿ ಇವಾಗ. ರೆಡಿಯಾಗಿ ಬಂದು ಫಸ್ಟಿಗೆ ರೆಡಿಯಾಗಿ ಬಂದ ತಕ್ಷಣ ಅಂತಂದರೆ ಗ್ಯಾಸ್ ಸ್ಟವ್ಗೆ ಪೂಜೆ ಮಾಡಿಕೊಂಡ್ರೆ ನಾನು ಗೊತ್ತೇ ಇದೆ ಅಲ್ವಾ ನಿಮಗೆ. ಫಸ್ಟಿಗೆ ನಾವು ಗ್ಯಾಸ್ ಸ್ಟವ್ನ ಹಾಗೆ ಸ್ಟಾರ್ಟ್ ಮಾಡಬಾರ್ದು ಅಲ್ವಾ. ಪೂಜೆ ಮಾಡಿನೇ ನಾವು ಅಗ್ನಿದೇವಿಗೆ ನಮಸ್ಕಾರ ಮಾಡಿನೇ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ, ಅದು ಒಳ್ಳೆಯದು. ಇಲ್ಲಿ ನಾನು ಸ್ಟವ್ಗೆಲ್ಲ ಪೂಜೆ ಮಾಡಿಕೊಂಡು ಅಂದರೆ ನೈಟೇ ಎಲ್ಲ ನಾನು ಒರೆಸಿ ಮತ್ತು ಆಮೇಲೆ ನೈಟೇ ಪಾತ್ರೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡು ಮಲ್ಕೊಳ್ಳೋದು. ಡೈಲಿ ಆಗಲಿಲ್ಲ ಅಂದರೂ ಕೆಲವೊಂದು ದಿನ ಅಂತೂ ಮಾಡಲೇಬೇಕಾಗುತ್ತೆ. ಮಾರನೇ ದಿವಸ ಪೂಜೆ ಏನಿರುತ್ತಲ್ಲ, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಇರೋದಿರುತ್ತೆ. ಸೊ ಅಂಥ ಹೊತ್ತಲ್ಲಿ ನಾವು ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಟು ಮಲಗ್ತೀವಿ. ಇವಾಗ ನೋಡ್ಬೋದು ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ನೈಟ್ ಯಾಕಂದರೆ ಹಿಂದಿನ ದಿನ ಅಮಾವಾಸ್ಯೆ ಇತ್ತಲ್ವ, ಅದಕ್ಕೋಸ್ಕರ ನಾನು ಎಲ್ಲನೂ ತೆಗೆದು ಪೂಜೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಅಷ್ಟೇ ಎಲ್ಲ ಕ್ಲೀನ್ ಮಾಡಿಕೊಂಡೆ. ದೇವ್ರ ಮುಂದೆಲ್ಲ ಕ್ಲೀನ್ ಮಾಡಿಕೊಂಡು, ಇದು ಯಾವಾಗಲೂ ನನಗೆ ರೂಢಿ ಇದೆ, ದೇವ್ರ ಪಾದ ಅಂದರೆ ಲಕ್ಷ್ಮೀ ಪಾದನ ಬಿಡಿಸಿನೇ ನಾನು ಒಂದು ಅರಿಶಿನ ಕುಂಕುಮ ಕೊಟ್ಟಿನೇ ನನಗೆ ಪೂಜೆ ಮಾಡಿದ್ರೆ ಪೂಜೆ ಮಾಡಿದ್ದೀನಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇಲ್ಲಾಂದರೆ ನನಗೆ ಮಾಡಿರೋ ಥರ ಅನಿಸೋದೇ ಇಲ್ಲ, ಅದು ಫೀಲೇ ಆಗೋಲ್ಲ ನನಗೆ ಲಕ್ಷ್ಮೀ ಪಾದ ಬಿಡಿಸ್ಬೇಕು, ಅರಿಶಿನ ಕುಂಕುಮ ಕೊಡಬೇಕು ಅಷ್ಟೇ. ನನಗೆ ಅದೊಂದು ಮೊದಲಿಂದನೂ ರೂಢಿ ಆಗಿಬಿಟ್ಟಿದೆ. ಅಮಾವಾಸ್ಯೆ ದಿನ ಪೂಜೆ ಎಲ್ಲ ಆಗಿತ್ತು, ಅದಕ್ಕೋಸ್ಕರ ನಾನು ಸಿಂಪಲ್ಲಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅಷ್ಟೇ ರಂಗೋಲಿ ಎಲ್ಲ ಬಿಟ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಿದ್ದು ನಾನು. ಸೊ ಮಂಗಳವಾರ, ನಾಳೆ ದಿನ ಏನು ಮಂಗಳವಾರ ಇದೆಯಲ್ಲ, ಆವಾಗ ನಾಳೆ ದಿನ ನಾನು ಎಲ್ಲ ತೊಳೆದು ಮತ್ತು ಪೂಜೆ ಮಾಡಬೇಕಾಗತ್ತೆ. ಬೆಳಗ್ಗೆ 2 ಗಂಟೆಗೆ ಹೇಳ್ತೀನೋ 3 ಗಂಟೆಗೆ ಹೇಳ್ತೀನೋ ಗೊತ್ತಿಲ್ಲ, ಯಾಕಂದರೆ ಟೈಮ್ ಸಾಕಾಗೋದಿಲ್ಲ. ಪೂಜೆ ಮಾಡಬೇಕಂದ್ರೆ ತುಂಬಾ ಲೇಟ್ ಆಗಿಬಿಡುತ್ತೆ. ನೋಡೋಣ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾಳೆ ದಿನದಲ್ಲಿ. ನೋಡ್ತಾ ಇರ್ಬೋದು, ಬಾಗಿಲಿಗೆನೂ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು 2 ದೀಪನೂ ಹಚ್ಚಿಟ್ಟಿದ್ದೆ ಬಾಗಿಲಿಗೆ, ಆ ಕಡೆ ಈ ಕಡೆ. ಸೊ ಈ ಥರ ಎಲ್ಲ ಪೂಜೆ ಮುಗಿಸ್ಕೊಂಡಿದ್ದು ನಾವು ಮನೇಲಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡು ಹೊರಟ್ವಿ ನಾವು ಪೂಜೆಗೆ ಅಂಥೇಳಿ. ಬನ್ನಿ ತಾಯಿಗೆ 4:45-50 ಆಗಿತ್ತು ಅನಿಸುತ್ತೆ ನಾವು ಹೊರಟಾಗ. ಸ್ವಲ್ಪ ಲೇಟ್ ಆಯಿತು. 4:30 ಅಂತಂದರೆ ಹೊರಡಬೇಕು ಆ್ಯಕ್ಚುಲಿ ನನಗೆ ಅದು. ಯಾಕಂದರೆ ಅಲ್ಲಿ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ, ಪೂಜೆ ಮಾಡೋಕ್ಕೇ ಆಗೋದಿಲ್ಲ. ಬನ್ನಿ ಗಿಡದ ಹತ್ರ, ತಾಯಿ ಹತ್ರ ಅಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ.
ಪೂಜೆ ಮಾಡ್ಕೊಳ್ಳೋಕ್ಕೇನೆ ಆಗೋಲ್ಲ. ನಾವು ಹೆಂಗೆ ಲೇಟಾಗಿ ಹೋಗ್ತೀವಿ ಹಾಗೆ ತುಂಬ ರಶ್ ಆಗಿಬಿಡುತ್ತೆ. ಸೊ ಎಷ್ಟು ಬೇಗ ಹೋಗ್ತೀವಿ ಅಷ್ಟು ಒಳ್ಳೆಯದು. ಸ್ವಲ್ಪ ನಿಧಾನವಾಗಿ ಪೂಜೆ ಮಾಡ್ಕೋಬೋದು. ಹಿಂದೆ ನಿಂತ್ಕೊಂಡಿರ್ತಾರೆ, ನಾವು ಬೇಗ ಬೇಗ ಮಾಡಿಕೊಂಡು ಪೂಜೆ ಹೋಗಬೇಕಾಗುತ್ತೆ ಮುಂದೆ. ಯಾಕಂದರೆ ಸರಿ ಅಲ್ಲವಲ್ಲ, ನಾವೆಲ್ಲ ಬೇರೆ ಟೈಮಲ್ಲಾದರೆ ರಶ್ ಇರಲ್ಲ, ಆರಾಮಾಗಿ ಕೂತ್ಕೊಂಡು ದೇವ್ರ ಹತ್ರ ಬೇಡಿಕೊಂಡು ಮಂತ್ರ ಹೇಳಿಕೊಂಡು ಪೂಜೆ ಮಾಡ್ಬೋದು. ಬಟ್ ತುಂಬ ಜನ ಇರಬೇಕಾದ್ರೆ ಅದು ಒಂಥರ ಗಡಿಬಿಡಿನೂ ಅನಿಸುತ್ತೆ. ನಾವೇನು ಮಂತ್ರನೂ ಹೇಳೋಕ್ಕಾಗಲ್ಲ, ಕೇಳ್ಕೊಳಕ್ಕೂ ಆಗಲ್ಲ, ಮತ್ತು ಬನ್ನಿ ಗಿಡನ ಸುತ್ತಕ್ಕೂ ಆಗಲ್ಲ. ತಾಯಿನ ಸುತ್ತಕ್ಕೆ ಆಗೋದೇ ಇಲ್ಲ, ಅಷ್ಟು ರಶ್ ಇರುತ್ತೆ. ನಿಜ ಹೇಳಬೇಕಂದ್ರೆ ಅಲ್ಲಿ ಪ್ರದಕ್ಷಿಣೆ ಹಾಕಬೇಕಂತಂದರೆ ಆಗ್ತಾನೆ ಇರಲಿಲ್ಲ. ಅದರಲ್ಲೇ ಕಷ್ಟಪಟ್ಕೊಂಡು ಸಂದಿಲೆಲ್ಲ ನೂಕ್ಕೊಂಡು ಒಂದು 3 ಪ್ರದಕ್ಷಿಣೆ ಹಾಕ್ಕೊಂಡು ಬಂದೆ. ಅಷ್ಟೊತ್ತಿಗಾದರೂ ಮತ್ತೆ ಲೇಟಾಗೇ ಆಗಿತ್ತದು. ಸ್ವಲ್ಪ ನೋಡೋಣ ನಾಳೆಯಿಂದಾದರೂ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ನಮ್ಮ ಸಿಸ್ಟರು. ನೋಡಬೇಕು ಹೇಗಾಗುತ್ತೆ ಅಂತ. ನಾಳೆ ಬೇರೆ ಮಂಗಳವಾರ, ಸೊ ಮನೇಲಿ ಪೂಜೆ ಇರುತ್ತೆ. ಹೋಗಿ ಅಲ್ಲಿನೂ ಪೂಜೆ ಮಾಡಬೇಕಂದ್ರೆ ನೋಡಬೇಕು ಟೈಮು ಎಷ್ಟು ಬೇಗ ಆಗುತ್ತೆ. ನೀವೂ ಅಷ್ಟೇ ಬನ್ನಿ ತಾಯಿ ಪೂಜೆ ಮಾಡೋಕ್ಕೆ ಹೋಗ್ತೀರಂದರೆ ಪ್ಲೀಸ್ ಬೇಗನೆ ಹೇಳಿ, ಬೇಗ ಎದ್ದು. ರಶ್ ಇರಲ್ಲ ನೋಡಿ, ಆ ಟೈಮಲ್ಲಿ ಹೋಗಿ ಪೂಜೆ ಮಾಡಿ. ಎಷ್ಟು ಚೆನ್ನಾಗಿರುತ್ತಂದರೆ ನಾವು ತೊಗೊಂಡು ಹೋಗಿರೋ ಅಂಥ ಅರಿಶಿನ ಆಗಲಿ, ಕುಂಕುಮ ಆಗಲಿ, ಪ್ರಸಾದ ಆಗಲಿ ಪ್ರತಿಯೊಂದೂ ನೀಟಾಗಿ ಆ ದೇವರಿಗೆ ಅರ್ಪಿಸಿ ಆ ಪೂಜೆ ಎಲ್ಲ ಮಾಡ್ಕೊಂಡು ಬರ್ಬೋದು. ಬಟ್ ಲೇಟಾಗಿ ಹೋಗಿಬಿಟ್ರೆ, ರಶ್ ಇದ್ದರೆ ಯಾವುದನ್ನು ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. ಒಂಥರ ಮನಸ್ಸೇ ಗಡಿಬಿಡಿ ಅನ್ನಿಸ್ತಾ ಇರುತ್ತೆ, ನನಗೆ ಅನಿಸುತ್ತೆ. ಬಟ್ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಬೇಗ ಹೋಗಿ ಯಾರೂ ಇಲ್ಲದೆ ಟೈಮಲ್ಲಿ, ಯಾರೂ ಇಲ್ಲ ಅಂದರೆ ಒಬ್ಬೊಬ್ರು ಇರ್ತಾರೆ, ಬಟ್ ಆ ಟೈಮಲ್ಲಿ ನಮಗೆ ಟೈಮ್ ಸಿಗುತ್ತೆ. ಮತ್ತು ಪ್ರದಕ್ಷಿಣೆ ಹಾಕೋಕ್ಕೂ ನಮಗೆ ಫ್ರೀ ಆಗಿರುತ್ತೆ. ಆದಷ್ಟು ಬೇಗ ಹೋದರೆ ಒಳ್ಳೆಯದು. ಆಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ತಾಯಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಮನೆಗೆ ಬಂದಾಯಿತು. ಇದಾಗಿತ್ತು ನನ್ನ ಅರ್ಲಿ ಮಾರ್ನಿಂಗ್ ಪೂಜೆ. ಇವಾಗ ಸ್ಟಾರ್ಟ್ ಆಗೋದು ನನ್ನ ಡೇ ರೊಟೀನ್. ಬೆಳಿಗ್ಗೆ ಬಂದ ತಕ್ಷಣ ಅಂತಂದರೆ ಅದೇನೋ ರೂಢಿ ಆಗಿಬಿಟ್ಟಿದೆ, ಟೀ ಕುಡಿಲೇಬೇಕು ಅಂತ. ಅದು ರೂಢಿ ತಪ್ಪಿಸ್ಕೊಳ್ಳೋಣ ಅಂದ್ರೆ ತಪ್ಪಿಸೋಕ್ಕಾಗಲ್ಲ. ಆಫೀಸಲ್ಲೂ ಅಷ್ಟೇ, ಟೀ ಬರಲಿಲ್ಲ ಅಂದರೆ ಫೋನ್ ಮಾಡಿ ಕರೆಸ್ಕೊಂಡು ಟೀ ಕುಡಿತೀವಿ ನಾವು. ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಟೀಗೆ. ನೋಡಿ ಇವಾಗ ನಾನು ಬಂದ ತಕ್ಷಣ ಅಂದರೆ ಟೀಗೆ ಇಟ್ಟಿದ್ದೀನಿ. ದೇವ್ರ ಹತ್ರ ಹೋಗಿ ಅದು ದೀಪ ಎಲ್ಲ ಏನು ವಾಪಸ್ ತೊಗೊಂಬಂದಿದ್ದೆ ಅದನ್ನೆಲ್ಲ ಇಟ್ಟೇ ಇದನ್ನು ಮಾಡ್ತಾಯಿರೋದು. ಟೀ ಮಾಡ್ಕೊಂಡು ಕುಡ್ದಾದ್ಮೇಲೆ ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಬಟ್ ನೀರು ಕುಡಿತೀನಿ, ಅದೇನು ಪ್ರಾಬ್ಲಮ್ ಇಲ್ಲ. ಅಂದರೆ ಟೀ ಜೊತೆಗೆ ಇರಲೇಬೇಕು ಅಂತ ಹೇಳ್ತಾ ಇರೋದು. ನೋಡ್ತಾ ಇರ್ಬೋದು, ಟೀ ಮಾಡಿಕೊಂಡು ನಾನು ನಮ್ಮ ಸಿಸ್ಟರ್ಸ್ ಟೀ ಫಸ್ಟ್ ಕುಡಿದಿದ್ದು, ಆಮೇಲೆ ಮತ್ತೆ ಮುಂದಿನ ಕೆಲಸ ಸ್ಟಾರ್ಟ್ ಮಾಡೋಣ ಅಂಥೇಳಿ. ಮತ್ತು ಆಮೇಲೆ ಬೇಗ ಹೇಳ್ತೀವಲ್ಲ, ಬೇಗನೆ ಕೆಲಸ ಆಗಿಬಿಡುತ್ತೆ. ಈ 9 days ಅಂತೂ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಲೇ ಗೊತ್ತೇ ಆಗೋದಿಲ್ಲ. ಅಷ್ಟು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಬೋದು, ಹಾಗಿರುತ್ತೆ. ಬಟ್ ಅದೊಂದು ಒಳ್ಳೆ ರೂಟೀನ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಆಲ್ಮೋಸ್ಟಲ್ಲಿ ಎಲ್ಲ ನಾವು ವಿಡಿಯೋಸ್ ನೋಡ್ತೀವಿ, ಎಲ್ಲರೂ ಹೇಳೋದು ಅಷ್ಟೇ, ಬೇಗ ಹೇಳಿ, ಬೇಗ ಎದ್ದರೆ ಮೈಂಡು ಫ್ರೆಶ್ ಇರುತ್ತೆ, ನಾವು ಹೆಲ್ದಿಯಾಗಿರ್ತೀವಿ, ಟೈಮು ಉಳಿಯುತ್ತೆ ನಮಗೆ ಎಲ್ಲದಕ್ಕೂ ಅಂತ ಹೇಳ್ತಾರೆ. ಬಟ್ ಲೇಝಿ ಅನ್ನೋದು ಎಲ್ಲರ ಹತ್ರನೂ ಇರುತ್ತೆ. ಅದು ಬೇಗ ಹೇಳ್ಬೇಕಾ ಇಷ್ಟು ಬೇಗ ಅಂತ ಎಲ್ಲ ಅನ್ನಿಸ್ತಾ ಇರುತ್ತೆ. ನನಗೆ ಅನಿಸುತ್ತೆ, ಕೆಲವೊಬ್ರಿಗೂ ಅನಿಸುತ್ತೆ. ಬಟ್ ಕೆಲವೊಬ್ರು ಹೇಳ್ಕೊಳ್ತಾರೆ, ಕೆಲವೊಬ್ರು ಹೇಳ್ಕೊಳ್ಳಲ್ಲ ಅಷ್ಟೇ. ಬಟ್ ಅರ್ಲಿ ಮಾರ್ನಿಂಗ್ ಹೇಳೋದು ಬೆಸ್ಟ್ ಅಂತ ಅಂದ್ಕೊಳ್ತೀನಿ ನಾನು. ತುಂಬಾ ಮೈಂಡ್ ಫ್ರೆಶ್ ಕೂಡ ಇರುತ್ತೆ, ಟೈಮು ಸಿಗುತ್ತೆ ನಮಗೆ. ಬಟ್ ಬೇರೆ ಕೆಲಸ ಹೊರಗಡೆ ಹೋಗೋರ್ಗಂತೂ ಸಿಕ್ಕಾಪಟ್ಟೆ ಟೈಮ್ ಸಿಗುತ್ತೆ ಅಂದ್ಕೊಳ್ತೀನಿ. ಮನೇಲಿದ್ದರೆ ಓಕೆ, ಮಾಡ್ಕೋಬೋದು, ಟೈಮ್ ಇರುತ್ತೆ ಮಾಡ್ಕೋಬೋದು. ಬಟ್ ಹೊರಗಡೆ ನಾವು ಮನೇಲಿ ಕೆಲಸ ಮಾಡಿ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಳ್ಳೋದಂತಿರುತ್ತಲ್ವ, ಅದು ಟೈಮ್ ಸೇವ್ ಆಗುತ್ತೆ ಬೆಳಗ್ಗೆನೇ ಎದ್ದರೆ. ಬಟ್ ನಾನು ಹೇಳ್ತೀನಿ ಅಂದರೆ ಎದ್ದೇಳ್ತೀನಿ ಬೆಳಗ್ಗೆ 6 o'clock ಹಿಂಗೆ ಎದ್ದೇಳ್ತೀನಿ. ಅಂದರೆ ಮಕ್ಕಳಿದ್ದಾರೆ, ಇಬ್ಬರು ಸ್ಕೂಲ್ಗೆ ಹೋಗಬೇಕು, ಅವ್ರಿಗೆ ರೆಡಿ ಮಾಡಿ ಟಿಫನ್ ಬಾಕ್ಸ್ ಮಾಡಿ, ನಾನು ಆಫೀಸ್ಗೆ ಹೋಗಬೇಕಲ್ಲ, ಅದಕ್ಕೆ ನಾನು ಫಸ್ಟಲ್ಲಿ ಬೇಗನೆ ಹೇಳ್ತಾ ಇದ್ದೆ. ಯಾಕೋ ಇವಾಗ ಸ್ವಲ್ಪ ಲೇಝಿತನ ಬಂದುಬಿಟ್ಟಿದೆ, ಮತ್ತೆ ರೀಸ್ಟಾರ್ಟ್ ಮಾಡಬೇಕು. ಈ 9 days ಅಂತೂ ಹೆಂಗೂ ನಾನು 4 o'clock 3:30 ಹಿಂಗೆ ರೂಢಿ ಆಗಿಬಿಟ್ಟಿರುತ್ತೆ ಅದು. ಸೊ ಅದನ್ನೇ ಕಂಟಿನ್ಯೂಟಿ ಇಡಬೇಕಂತ ಅಂದ್ಕೊಂಡ್ಬಿಟ್ಟಿದ್ದೀನಿ, ಫಿಕ್ಸ್ ಆಗಿಬಿಟ್ಟಿದ್ದೀನಿ ಮೈಂಡಲ್ಲಿ. ಇನ್ನು ಲೇಟ್ ಹೇಳ್ಬಾರ್ದು ಅಂಥೇಳಿ ನೋಡೋಣ, ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ನನ್ನ ವಿಡಿಯೋನ ಮತ್ತೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಲಾಂಗ್ ಟೈಮ್ ಆಯ್ತು ಅನಿಸುತ್ತೆ ನಾನು ವಿಡಿಯೋ ಶೇರ್ ಮಾಡಿ. ಟೈಮ್ ಸಾಕಾಗಲ್ಲ ಅಂತಲೇ ನಾನು ವಿಡಿಯೋ ಮಾಡ್ತಾಯಿಲ್ಲ. ಆ್ಯಕ್ಚುಲಿ ಹೇಳಬೇಕಂತಂದರೆ ಟೈಮ್ ಸಾಲಲ್ಲ.
ಮತ್ತು ಎಡಿಟ್ ಮಾಡ್ಕೊಳ್ಳೋಕ್ಕೂ ಅಷ್ಟೇ ಟೈಮ್ ಸಾಕಾಗಲ್ಲ. ಆಫೀಸಲ್ಲಿ ವರ್ಕ್ ಇರುತ್ತೆ, ಮತ್ತು ಮಕ್ಕಳದು ಎಕ್ಸಾಮ್ ಇತ್ತು, ಮಿಡ್ ಟರ್ಮ್ ಎಕ್ಸಾಮ್ ಇತ್ತು. ಹೀಗಾಗಿ ಯಾವುದಕ್ಕೂ ಟೈಮ್ ಸಾಕಾಗಲಿಲ್ಲ ಅಂತ ಹೇಳಿ ಲೈವ್ ಅಷ್ಟೇ ಮಾಡ್ತಾ ಇದ್ದಿದ್ದು ನಾವು. ಇನ್ಮೇಲೆ ವಿಡಿಯೋನ ಕರೆಕ್ಟಾಗಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ದಿನಚರಿ ಅಂದರೆ ಲೈಫ್ ಸ್ಟೈಲ್ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಜೊತೆಗೆ ಅದ್ರ ಜೊತೆಗೇ ಕೆಲವೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಅಂದರೆ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ನಾವು ವಿಡಿಯೋ ಮಾಡ್ತಾಯಿದ್ದೀವಿ ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಓಕೆ, ನೋಡೋಣ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ, ಹೇಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡೋಣ. ನಿಮ್ಮ ಸಪೋರ್ಟ್ ಅಂತೂ ಬೇಕೇ ಬೇಕಾಗುತ್ತೆ. ಪ್ಲೀಸ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಎಲ್ಲ ಅಂದರೆ ಟೀ ಎಲ್ಲ ಮುಗಿಸ್ಕೊಂಡೆ. ಟೀ ಎಲ್ಲ ಕುಡ್ದಾದ್ಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಮಡ್ಚೋದಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ನಾನು ಇಲ್ಲಿ ರೈಸ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಪಾಲಕ್ ರೈಸ್ ಮಾಡಿದ್ದಿವತ್ತು ಬೆಳಗ್ಗೆನೇ. ಅದು ಇದು ಅಂಥೇಳಿ ರೊಟ್ಟಿ ಚಪಾತಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಸಿಂಪಲ್ಲಾಗಿಯೇ ಮಾಡ್ಕೋತಾ ಇದ್ದೀನಿ. ಅಂದರೆ ಸ್ವಲ್ಪ ಬೇಗ ಹೋಗಬೇಕಾಗಿತ್ತು ಆಫೀಸ್ಗೆ, ಹಾಗೆ ರೈಸ್ ಒಂದು ಮಾಡ್ಕೊಂಬಿಡೋಣ, ರೈಸ್ ಮಾಡಿಕೊಂಡು ಹೋಗೋಣ ಅಂಥೇಳಿ ಪಾಲಕ್ ರೈಸ್ ಮಾಡಿದ್ದೀನಿ ಇವತ್ತು ಸಿಂಪಲ್ಲಾಗಿ. ಅದರ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಸ್ಟೆಪ್ ಏನಾದರೂ ಮಾಡಿದ್ರೆ ಇದರ ರೆಸಿಪಿನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸಿಂಪಲ್ಲಾಗಿಯೇ ಮಾಡಿರೋದು. ಓಕೆ, ಸ್ವಲ್ಪ ಖಾರ ಆಗಿತ್ತು, ಬಟ್ ಓಕೆ ಚೆನ್ನಾಗಿತ್ತು. ಮತ್ತು ಫ್ರೆಂಡ್ಸ್, ನಿಮ್ಮ ಕಡೆ ನವರಾತ್ರಿ ಹಬ್ಬನ ಹೇಗೆ ಆಚರಿಸ್ತಾರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೂ ತಿಳಿಸಿ ಅಂತ ಹೇಳ್ತಾ, ಬೇರೆ ಊರಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಆಚರಣೆ ಮಾಡ್ತಿರ್ತಾರೆ, ನಮಗೆ ಗೊತ್ತೇ ಇರಲ್ಲ. ಕೆಲವೊಂದು ಕಡೆ ಕೆಲವೊಂದು ಟೈಪಲ್ಲಿ ಆಚರಣೆ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ನಿಮ್ಮ ಕಡೆ ಹೇಗೆ ಆಚರಣೆ ಮಾಡ್ತಾರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಅಡುಗೆ ಮಾಡಿದ ಪಾತ್ರೆ ಎಲ್ಲ ಬಿದ್ದಿದೆ, ಅದನ್ನೆಲ್ಲ ಹಾಕಿ ಮತ್ತು ಇವಾಗ ಸ್ವಲ್ಪ ಅಡುಗೆಗೋಸ್ಕರ ನೀರನ್ನು ತೊಗೊಂಡು ಬರೋದಕ್ಕೆ ಟೆರೆಸ್ ಮೇಲೆ ಹೋಗ್ತಾಯಿದ್ದೀನಿ. ಪಾರಿವಾಳಗಳೆಲ್ಲ ಅಕ್ಕಿನೋ ಹಾಕಿದ್ರು, ಕಾಳುಗಳು ಏನೋ ಹಾಕಿದ್ರು ಅನಿಸುತ್ತೆ, ಅಲ್ಲಿ ತಿಂತಾಯಿದ್ವು. ಚೆನ್ನಾಗಿ ನೋಡೋದಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗೆ ಸ್ವಲ್ಪ ನೀರು ತುಂಬಿಕೊಳ್ಳಿ ಕೊಡದಲ್ಲಿ ಅಂಥೇಳಿ ನಾನು ಹಾಗೆ ರೌಂಡ್ ಹೊಡ್ಕೊಂಡು, ನಮ್ಮ ಹುಬ್ಬಳ್ಳಿ ಹೆಂಗಿದೆ ನೋಡಿ, ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಬೆಳಗ್ಗೆನೇ. ಅದನ್ನೆಲ್ಲ ಸ್ವಲ್ಪ ನೋಡ್ಕೊಂಡು ಬರೋಷ್ಟರಲ್ಲಿ ನಮ್ಮ ಕೊಡ ತುಂಬಿ ಹರಿತಾ ಇತ್ತು. ಸೊ ಅದನ್ನು ತುಂಬ್ಕೊಂಡು ಕೆಳಗಡೆ ಬಂದು ಸಾಂಗ್ ಪ್ಲೇ ಆಗ್ತಾ ಇತ್ತು. ಸಾಂಗ್ನ ಕೇಳಿಕೊಂಡು ನನ್ನ ಕೆಲಸನ ಸ್ಟಾರ್ಟ್ ಮಾಡಿದ್ದೆ ನಾನು. ಚೆನ್ನಾಗಿ ಭಕ್ತಿ ಸಾಂಗ್ನ ಬೆಳಗ್ಗೆ ಕೇಳ್ತಾ ಇದ್ದರೆ ಕೇಳಬೇಕಂತ ಅನ್ನಿಸ್ತಾನೆ ಇರುತ್ತೆ. ಇಲ್ಲಿ ಮತ್ತೆ ನನ್ನ ಬಟ್ಟೆನ ಐರನ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ವೈಟ್ ಅಂತ ಹೇಳಿ ವೈಟ್ ಬಟ್ಟೆ ಹಾಕ್ಕೊಂಡು ಹೋಗಬೇಕು. ಅಂದರೆ ಇವತ್ತಿನ ಸ್ಪೆಷಲ್ ಬಣ್ಣ ಅಂದರೆ ವೈಟ್ ಅಲ್ವಾ. ಶೈಲಪುತ್ರಿ ಪೂಜೆ ದಿನ ನಾವು ವೈಟ್ ಹಾಕ್ಕೊಂಡು ಪೂಜೆ ಮಾಡಬೇಕಂತ ನಿಮ್ಗೆ ಗೊತ್ತೇ ಇರುತ್ತೆ. ಇವತ್ತಿನ ಬಣ್ಣ ವೈಟ್ ಅಂಥೇಳಿ ಬೆಳಗ್ಗೆ ನಾನು ಬಿಳಿ ಸ್ಯಾರಿ ಹಾಕ್ಕೊಂಡು ಹೋಗಿ ಪೂಜೆ ಮುಗಿಸ್ಕೊಂಡು ಬಂದೆ. ಇವಾಗ ಆಫೀಸ್ಗೆ ಬಿಳಿ ಚೂಡಿದಾರನ್ನೇ ಹಾಕ್ಕೊಂಡು ಹೋಗ್ಬೇಕಂತೇಳಿ ಅದನ್ನು ಐರನ್ ಮಾಡಿದೆ ನಾನು. ಐರನ್ ಎಲ್ಲ ಮಾಡಿಕೊಂಡು ಅದು ಮಡಚಿ ಇಟ್ಟು ಬಂದೆ. ಆಮೇಲೆ ಈ ಕಡೆ ನನ್ನ ಮಕ್ಕಳು ಎದ್ದಿದ್ರು, ಅಷ್ಟೊತ್ತಿಗೆ ಎದ್ದು ರೆಡಿ ಆಗ್ತಾಯಿದ್ರು. ನಮ್ಮ ಮಮ್ಮಿ ಅವ್ರನ್ನ ರೆಡಿ ಮಾಡ್ತಾಯಿದ್ರು, ಫ್ರೆಶ್ ಅಪ್ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ಅವ್ರಿಗೆ ಬೂಸ್ಟ್ ಅಂತ ಕೇಳಿದರು. ಸ್ವಲ್ಪ ಹಾಲು ಹಾಕಿ ಅವ್ರಿಗೂ ಬೂಸ್ಟ್ ಪ್ರಿಪೇರ್ ಮಾಡಿದೆ. ಅವ್ರ ಜೊತೆನೇ ವಿಡಿಯೋ ಮಾಡೋಕ್ಕೆ ನಿಜ ಹೇಳಬೇಕಂದ್ರೆ ಆಗೋದೇ ಇಲ್ಲ, ಸಿಕ್ಕಾಪಟ್ಟೆ ಕಾಡಿಸ್ತಿರ್ತಾನೆ. ಚಿಕ್ಕವನಂತೂ ತುಂಬ ಅಂದರೆ ತುಂಬಾ ಕಾಡಿಸ್ತಾನೆ ಅವನು. ಅವ್ರನ್ನ ಎಬ್ಬಿಸಿ ಸ್ವಲ್ಪ ಫ್ರೆಶ್ ಅಪ್ ಮಾಡಿ ಸ್ನಾನ ಎಲ್ಲ ಮಾಡಿಸಿ ಬಿಟ್ಟು ನಾನಿಲ್ಲಿ ಹಾಲು ಕಾಯ್ಸಕ್ಕಂತ ಬಂದಿದ್ದು. ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅವ್ರ ಜೊತೆಗೇ ವಿಡಿಯೋ ಮಾಡ್ಕೊಳ್ಳೋಷ್ಟರಲ್ಲಿ ನನಗೆ ಆಫೀಸ್ಗೆ ಟೈಮ್ ಆಗಿಬಿಟ್ಟಿರುತ್ತೆ. ಅವ್ರಿಗೆ ಸ್ನಾನ ಮಾಡಿಸಿ ಬಂದು ಮಮ್ಮಿಗೆ ಅವ್ರಿಗೆ ಸ್ವಲ್ಪ ರೆಡಿ ಮಾಡಿ ಅಂತ ಹೇಳಿ ಬಂದೆ. ಅಷ್ಟೊತ್ತಿಗೆ ನಾನು ಇಲ್ಲಿ ಹಾಲಿಟ್ಟು ಹೋಗಿದ್ದೆ. ಹಾಲನ್ನ ಹಾಕಿ ನೋಡಿ ಕಾಯ್ತಾ ಇದ್ದಾನೆ ದೊಡ್ಡ ಮಗ ನೋಡಿ. ಅದನ್ನು ಕಲಸೋಕ್ಕೂ ಬಿಡಲ್ಲ, ಅಷ್ಟು ಬೇಗ ಬೇಕು ಹಾಲು. ಇವಾಗ ಚಿಕ್ಕವನಿಗೆ ಕೊಡ್ತಾಯಿದ್ದೀನಿ, ರೆಡಿ ಆಗ್ತಾ ಇದ್ದಾನೆ. ಅವನಿಗೂ ಅಷ್ಟೇ ಬೂಸ್ಟು ಮತ್ತು ಆಮೇಲೆ ಚಾಕೋಸ್ ಈ ಥರ ಅಂದರೆ ತುಂಬಾ ಇಷ್ಟಪಡ್ತಾನೆ ನೋಡಿ. ಫಸ್ಟ್ ಬೇಕು, ಎದ್ದ ತಕ್ಷಣ ಅಂತಂದರೆ ಏನಾದರೂ ಬೇಕು, ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಹಠ ಮಾಡ್ತಾನೆ, ಕಾಡಿಸ್ತಾ ಇರ್ತಾನೆ. ನನಗೂ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ.
ಇವಾಗ ಅವ್ರಿಗೆಲ್ಲ ರೆಡಿ ಮಾಡಿ ಸ್ವಲ್ಪ ಬೂಸ್ಟ್ ಎಲ್ಲ ಕೊಟ್ಟು ನಾನು ರೆಡಿ ಆಗೋಕ್ಕೆ ಹೊರಟೆ. ನೋಡ್ಬೋದು ನಾನು ರೆಡಿಯಾಗಿ ಇವಾಗ ಸ್ವಲ್ಪ ನಾಷ್ಟ ಮುಗಿಸ್ಕೊಂಡು ಮನೇಲಿನೇ ತಿಂಡಿ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ನಮ್ಮ ಸಿಸ್ಟರು ನಾಷ್ಟ ಮಾಡಿ ಮತ್ತು ಆಮೇಲೆ ಬಾಕ್ಸ್ನ ತೊಗೊಂಡು ಅವಳು ಹೊರಡ್ತಾಳೆ. ಇವಾಗ ನಾನು ಸ್ವಲ್ಪ ಹಿಂದೆ ಹೋಗ್ತೀನಿ, ಅವಳು ಮುಂದೆ ಹೋಗ್ತಾಳೆ. ಅಂದರೆ ಹಿಂದೆ ಮುಂದೆ ಒಂದೇ ಆಫೀಸೇ ಇರೋದು, ಬಟ್ ಹಿಂದೆ ಮುಂದೆ ಹೋಗ್ತೀವಿ. ನಾನು ಸ್ವಲ್ಪ ಲೇಟಾಗಿ ಹೋಗ್ತೀನಿ, ಯಾಕಂದರೆ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ಮಕ್ಕಳು ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಹಿಂಗಾಗುತ್ತೆ. ಸೊ ಅದೇ ಟೈಮ್ ಮೇಂಟೈನ್ ಆಗಿದೆ. ಅವಳು 9 o'clock ಅಂದರೆ ಆಫೀಸಲ್ಲಿ ಇರಬೇಕು, ನಾನು 10-10:30 ಹಿಂಗೆ ಆಗಿಬಿಡುತ್ತೆ, ಲೇಟ್ ಆಗಿಬಿಡುತ್ತೆ. ಇವಾಗ ನಾಷ್ಟ ಎಲ್ಲ ಮುಗಿಸ್ಕೊಂಡು ನಾನು ಆಫೀಸಿಗೆ ಹೊರಟೆ. ಲೇಟ್ ಆಗುತ್ತೆ ಅಂಥೇಳಿ ಫಟಾಫಟ ಅಂಥೇಳಿ ನಾಷ್ಟ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದಾಯಿತು. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.